ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಸಮೀಪವಿರೋ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಬುಧವಾರ ಆಯೋಜಿಸಿದ್ದ ದೇವಾಲಯದ 5ನೇ ವಾರ್ಷಿಕೋತ್ಸವ ಹಾಗೂ ಗುರುಪೂರ್ಣಿಮೆ ಕಾರ್ಯಕ್ರಮ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಳ್ಳುವಿಕೆಯಿಂದ ವಿಜೃಂಭಣೆಯಿಂದ ನೆರವೇರಿತು. ಗುರುಪೌರ್ಣಮಿ ಅಂಗವಾಗಿ ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ಹೋಮ, ಹವನ, ಅಭಿಷೇಕ, ಶೇಷ ಆರತಿ, ಕಳಶ ಸ್ಥಾಪನೆ, ಗಣಪತಿ ಹೋಮ, ರಾಮತಾರಕ ಹೋಮ, ಶ್ರೀ ದತ್ತಾತ್ರೇಯ ಸಹಸ್ರನಾಮ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಮಹಾಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಮುಂತಾದ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಮಹತ್ವದ ಈ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಪಾಲ್ಗೊಂಡು ಶ್ರೀ ಶಿರಡಿ ಸಾಯಿ ಬಾಬಾ ಶ್ರೀ ವೀರಾಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಭಕ್ತಿಯಿಂದ ನಮಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ.ಎನ್. ರಮೇಶ್ ರವರು, ಕಚಾಂಚಿ ಸನ್ಮಾನ್ಯ ಶ್ರೀಮತಿ ಎನ್. ಲಕ್ಷ್ಮೀದೇವಿ ರವರು, ಟ್ರಸ್ಟಿಗಳು ಶ್ರೀ ಎನ್.ಆರ್. ಮಹೇಶ್ ರವರು, ಎನ್.ಆರ್. ಸ್ನೇಹರವರು, ಎನ್.ಆರ್. ಹರಿತಾರವರು, ಕೋ ಟ್ರಸ್ಟಿಗಳು ಕೆ.ಎನ್. ರಾಮಚಂದ್ರ, ಎನ್. ಜಗದೀಶ್, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು, ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಎಸ್.ಜಿ. ಪ್ರಶಾಂತ್ ರೆಡ್ಡಿರವರು, ಶ್ರೀ ಮುನಿರಾಮರೆಡ್ಡಿರವರು ಸೇರಿದಂತೆ ಇನ್ನಿತರ ಗಣ್ಯರಿದ್ದರು. ಗುರುಪೌರ್ಣಮಿ ಅಂಗವಾಗಿ ಸುತ್ತಮುತ್ತಲ ಗ್ರಾಮಗಳ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಭಕ್ತಿಯಿಂದ ನಮಿಸಿ ಪ್ರಸಾದ ಸ್ವೀಕರಿಸಿದರು. ಗುರುಪೌರ್ಣಿಮೆ ಪ್ರಯುಕ್ತ ನಮ್ಮ ಯಲಹಂಕದಲ್ಲಿ ಸಿಂಗನಾಯಕನಹಳ್ಳಿಯ ಸಾಯಿ ಮಂದಿರ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಾವು ಒಂದು 5ನೇ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ. ಇದೇ ರೀತಿ ವರ್ಷ ಈ ಒಂದು ಬಾಬಾ ಅವರ ಗುರುಪೂರ್ಣಿಮೆ ಪ್ರೋಗ್ರಾಮನ್ನ ನಾವು ಸಕ್ರಿಯವಾಗಿ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ ಭಕ್ತಾದಿಗಳು ಸಹ ಸುಮಾರು ಇವತ್ತು 10-15 ಸಾವಿರ ಜನ ಬರೋ ಥರ ಇದೆ. ಆಲ್ರೆಡಿ ಇವಾಗ ಮಧ್ಯಾಹ್ನ ಇಷ್ಟೊತ್ತಿಗೆ ಒಂದು 7-8 ಸಾವಿರ ಜನ 10 ಸಾವಿರ ಜನ ಬಂದಿದ್ದಾರೆ. ಸಾಯಂಕಾಲ 10-12 ಭಕ್ತಲ್ಲಿ ಬಂದು ಬಾಬಾ ಅವರ ಆಶೀರ್ವಾದ ಪಡೆದು ಹೋಗ್ತಾಯಿದ್ದಾರೆ. ಮತ್ತು ನಾವೊಂದು ಈ ಸಾಯಂಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಭಕ್ತಿಗೀತೆ ಪ್ರೋಗ್ರಾಮ ಎಲ್ಲ ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಒಂದು ಸಿಂಗನಾಯಕನಹಳ್ಳಿ ಈ ಯಲಹಂಕ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಂತ ಎಸ್.ಆರ್. ವಿಶ್ವನಾಥ್ ಅವರು ಬಳಿಗೆ ಬಂದರು, ಮತ್ತು ಮೇಡಮ್ ಅವರು ಬಂದರು, ಅವ್ರ ಸೊಸೆ ಎಲ್ಲ ಬಂದರು, ದೇವರ ಪಾತ್ರಕ್ಕೆ ಬಂದು ದೇವರ ಒಂದು ಆಶೀರ್ವಾದ ತೊಗೊಂಡು ಹೋಗಿದ್ದಾರೆ. ಇದೇ ರೀತಿ ಎಲ್ಲ ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಆಶೀರ್ವಾದ ಪಡಿತಾ ಇದ್ದಾರೆ. ಇವತ್ತು ವಿಶೇಷ ಈ ಗುರುಪೂರ್ಣ ಪ್ರೋಗ್ರಾಮ್ ಅಂದರೆ ನಮ್ಮ ಒಂದು 3 ದಿವಸ ಬಾಬಾ ಅವರ ಹಬ್ಬ ಥರ ನಾವು ಆಚರಣೆ ಮಾಡ್ತೀವಿ. ಈ ಒಂದು ವಿಶೇಷ ದಿನದಲ್ಲಿ ಭಕ್ತಾದಿಗಳಿಗೆ ಹೆಚ್ಚಿನ ಆಸಕ್ತಿ ತೋರಿಸಿ ನಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಧನ್ಯವಾದಗಳು. ಬಾಬಾ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಬೋದು. ಬರೋ ಭಕ್ತಾದಿಗಳಿಗೆಲ್ಲ ಭೋಜನದ ವ್ಯವಸ್ಥೆ ನಾವು ಭಕ್ತಾದಿಗೆ ಊಟದ ಅನ್ನಪ್ರಸಾದ ಎಲ್ಲ ವರ್ಷ ಮಾಡ್ತಾಯಿದ್ವಿ. ಪ್ರತಿ ಗುರುವಾರನೂ ಮಾಡ್ತಾಯಿರ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಈ ನಮ್ಮ ಒಂದು ದೇವರ ಆಶೀರ್ವಾದ ಪಡೆದು ಮತ್ತು ಅನ್ನದಾಸೋಹವನ್ನು ಸ್ವೀಕರಿಸಿ ಹೋಗ್ತಾಯಿದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ನಮ್ಮ ಮಂಜುನಾಥ ಸೇವಾ ಟ್ರಸ್ಟ್ ನಾನು ಅಧ್ಯಕ್ಷರು ಕೆ.ಎನ್. ರಮೇಶ್ ಅಂತ ನಮಸ್ಕಾರ. ರಮಣ ಹೋಟೆಲ್ನ ಮಾಲೀಕರು, ಸಾಯಿಲೀಲಾ ಹೋಟೆಲ್ನ ಮಾಲೀಕರಾದಂಥ ನಮ್ಮ ರಮೇಶ್ ಅಣ್ಣವರು ಇವತ್ತು ಕುರುಡುಮಲೆಯಲ್ಲಿರ್ಬೋದು, ಆರ್.ಟಿ. ನಗರದಲ್ಲಿ, ಇವತ್ತು ಬೆಲಂಡೂರು ಹತ್ರ ಎಲ್ಲ ಕಡೆ ದೇವಸ್ಥಾನಗಳು ಮಾಡಿದ್ದಾರೆ. ಆದರೆ ನಮ್ಮ ಸಿಂಗನಾಯಕನಹಳ್ಳಿಲಿ ಬಾಬಾ ಟೆಂಪಲ್ ಇರಲಿಲ್ಲ. ಸುಮಾರು ಒಂದು 10 ವರ್ಷದಿಂದ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುತ್ತಮುತ್ತ ಹಳ್ಳಿಗಳ ಎಲ್ಲ ಜನ ಮತ್ತು ನಮ್ಮ ಸಿಂಗನಾಯಕನಹಳ್ಳಿಯ ಎಲ್ಲ ನಮ್ಮ ಜನ ಬಂದು ಎಲ್ಲರೂ ಭಕ್ತಾದಿಗಳು ಬಂದು ಇವತ್ತು ಗುರುಪೌರ್ಣಿಮೆ ದಿನ ತುಂಬ ಚೆನ್ನಾಗಿ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥರವರು ಬೆಳಗ್ಗೆನೇ ಬಂದು ದೇವರ ಒಂದು ದರ್ಶನವನ್ನು ಮಾಡಿ ಕೃಪೆಗೆ ಪಾತ್ರರಾಗಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಜನ ಬಂದಿಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದಂಥ ನಮ್ಮ ರಮೇಶ್ ಅಣ್ಣವ್ರಿಗೂ ಅವ್ರ ಕುಟುಂಬದವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು? ಪ್ರಶಾಂತ್ ರೆಡ್ಡಿ, ಸಿಂಗನಾಯಕನಹಳ್ಳಿ. ಓಂ ಸಾಯಿರಾಮ್. ಸಿಂಗನಾಯಕನಹಳ್ಳಿಯ ಹೊನ್ನೇನಹಳ್ಳಿ ವಿಷ್ಣು ಪಾರ್ಕ್ ಎದುರುಗಡೆ ಇರುವ ಆರ್.ಟಿ. ನಗರ ಪಕ್ಕ ಸಾಯಿಲೀಲಾ ಎಂಬ ಮಂಜುನಾಥ ಟ್ರಸ್ಟ್ ಅವರಿಂದ ಸಾಯಿಬಾಬಾ ದೇವಸ್ಥಾನದಲ್ಲಿ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತಿದೆ. ಭಕ್ತಾದಿಗಳು ಅತಿಯಾದ ಜನಸಂಖ್ಯೆಯಲ್ಲಿ ಬಂದು ಹೋಗುತ್ತಿದ್ದಾರೆ. ಬಾಬಾರವರ ಆಶೀರ್ವಾದವು ಎಲ್ಲರಿಗೂ ದೊರಕಲಿ ಎಂದು ಕೇಳುತ್ತೇವೆ. ತಮ್ಮ ಹೆಸರು? ನನ್ನ ಹೆಸರು ಗೋಪಿನಾಥ್ ಅಂತ, ಅರ್ಚಕರಾಗಿದ್ದೇನೆ.